ಮೇಲ್ನೋಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೇವೇಗೌಡರನ್ನ ಭೇಟಿ ಮಾಡಿರಬಹುದು, ಕುಮಾರಸ್ವಾಮಿಯನ್ನ ಭೇಟಿ ಆಗಿರಬಹುದು, ಅಥವಾ ಸತೀಶ್ ಜಾರಕಿಹೊಳಿಯವರ ಹೆಸರು ಮುನ್ನೆಲೆಗೆ ಬಂದಿರಬಹುದು ಮುಖ್ಯಮಂತ್ರಿ ಪದವಿಗೆ. ಹಾಗೆ ಡಿ ಕೆ ಶಿವಕುಮಾರು ಕುಂಭಮೇಳಕ್ಕೆ ಹೋಗಿ ಇದು ಮಾಡೋದಾಗಲಿ, ಅಥವಾ ಸದ್ಗುರು ಭೇಟಿ ಆಗಲಿ, ಅಥವಾ ಬೇರೆ ಬೇರೆ ಶಾಸಕರನ್ನ ಅಥವಾ ಬೇರೆ ಬೇರೆ ತಾಯಿಯವ್ರನ್ನೆಲ್ಲ ತನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಈ ಥರ ಹನಿ ಟ್ರ್ಯಾಪ್ ಪ್ರಯತ್ನಗಳಾಗಲಿ, ಇವೆಲ್ಲವೂ ಎರಡು ಶಕ್ತಿ ಕೇಂದ್ರಗಳಲ್ಲಿ ನಡೀತಾ ಇರೋ ಪರಸ್ಪರ ಒಂದು ಘರ್ಷಣೆ ಅಂತ ಅನ್ನಿಸ್ತದೆ. ಆದರೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಒಪ್ಪಂದದ ಪ್ರಕಾರ ಏನಾದರೂ ಅವ್ರ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡ್ಬೇಕಾದ ಪರಿಸ್ಥಿತಿ ಬಂದಾಗ ಶತಗತಾಯ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಪದವಿಗೆ ಬರೋದಕ್ಕೆ ಬಿಡಲ್ಲ ಅನ್ನೋ ಒಂದು ಸಂದೇಶ ಸಿದ್ದರಾಮಯ್ಯನವರ ಪಾಳ್ಯದಿಂದ ಬರ್ತಾ ಇದೆ. ಅದು ಈಗ ಸತೀಶ್ ಜಾರಕಿಹೊಳಿಯ ಇದರಲ್ಲಿ ಏಕಾಏಕಿ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬರ್ತಾ ಇರೋದು ಕೂಡ ಇದೇ ಕಾರಣ. ಆದರೆ ಇದರಿಂದ ಘರ್ಷಣೆ ನಿಲ್ತದ? ಸರ್ಕಾರ ಒಂದು ಸ್ಥಿರ ಸರ್ಕಾರ ಕೊಡೋಕ್ಕೆ ಸಾಧ್ಯನಾ? ಸರ್ಕಾರದಲ್ಲಿ ಒಂದು ಎಲ್ಲರೂ ಒಪ್ಪಿತ ಒಂದು ಸೂತ್ರ ಆಗ್ತದ ಇದು ಅನ್ನೋದನ್ನು ನಾವು ಮೊದಲು ಯೋಚನೆ ಮಾಡಬೇಕು. ಈಗ ಡಿ ಕೆ ಶಿವಕುಮಾರ್ ಆದ್ರೂ ಸಿದ್ದರಾಮಯ್ಯನವರ ಸರ್ಕಾರ ಕಾಲೆಳೆಯೋದಾಗಲಿ ವಿಧ್ವಂಸಕ ಕೃತ್ಯಗಳನ್ನಾಗಲಿ ಬಿಡಲ್ಲ. ಹಾಗೆ ಸತೀಶ್ ಜಾರಕಿಹೊಳಿ ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರಲ್ಲಿ ಯಾವ ಬಣ್ಣದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ರೂ ಡಿ ಕೆ ಶಿವಕುಮಾರ್ ಅಂತೂ ಕೈ ಕೊಟ್ಟು ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ, ಬಿಡೋಕ್ಕೆ ಸಾಧ್ಯವೂ ಇಲ್ಲ. ಹೀಗಾಗಿ ಈ ಎರಡೂ ಸಾಧ್ಯತೆಗಳು, ಎರಡೂ ಕಡೆಯ ಘರ್ಷಣೆಯ ತೀವ್ರತೆ ಶಮನ ಆಗಬೇಕು, ಅಥವಾ ಎರಡಕ್ಕೂ ಒಂದು ಒಪ್ಪಿತ ಸಮ್ಮತ ಸೂತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದಿಡಬೇಕು. ಅಂದರೆ ಇರೋದು ಒಂದೇ ಪ್ರಸ್ತಾಪ, ದಲಿತ ಮುಖ್ಯಮಂತ್ರಿ, ಮತ್ತು ಅದು ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾಕಂದರೆ ಈಗ ಮುಖ್ಯಮಂತ್ರಿ ಪದವಿಗಿಂತನೂ ಮಹತ್ವದ ಪದದಲ್ಲಿ ಖರ್ಗೆ ಅವರಿದ್ದಾರೆ. ಅವರೀಗ ಅದನ್ನೆಲ್ಲ ಬಿಟ್ಟು ಏಕಾಏಕಿ ಬಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇದನ್ನೆಲ್ಲ ಬಿಟ್ಟು ಬರೋವಂಥ ಪರಿಸ್ಥಿತಿ ಇಲ್ಲ. ಮತ್ತು ಅದು ಸೂಕ್ತನೂ ಅಲ್ಲ ಅನ್ನೋದೊಂದನ್ನು ಕಾಂಗ್ರೆಸ್ ಹೈಕಮಾಂಡಿಂದ ಅವ್ರಿಗೆ ಸಂದೇಶನೂ ಹೋಗಿದೆ, ಅವರು ಹೇಳಿದ್ದಾರೆ.